ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ಗಂಡನಿಗೆ ಇನ್ನೊಂದು ಹೆಣ್ಣನ್ನ ತರೋ ಬಗ್ಗೆ ಯಾರು ಯೋಚನೆ ಕೂಡ ಮಾಡ್ತಾ ಇರ್ಲಿಲ್ಲ. ಇವತ್ತಿನ ಈ ಬಾಲಶಿವ ಪೂಜೆ ನಿನಗೆ ಕೃತಜ್ಞತೆ ಅರ್ಪಿಸೋ ಉದ್ದೇಶಕ್ಕೆ ಮಾಡ್ತಾ ಇದ್ದೆ. ಆದ್ರೆ ನೀನು ಇವತ್ತು ನಾನು ಹೆತ್ತ ಮಗು ಜೀವಂತವಾಗಿದ್ದಿದ್ರೆ ಪೂಜೆಗೆ ಇನ್ಯಾರ್ದೋ ಮಗು ಕಾಯೋ ಪರಿಸ್ಥಿತಿ ನನಗೆ ಯಾಕೆ ಬರ್ತಿತ್ತು? ನನ್ನ ಪಾಲಿಗೆ ಆ 5ನೇ ಮಗು ನಾನು ಹೆತ್ತ ಮಗುನೇ ಆಗಿರ್ತಿತ್ತು. ನೋಡು, ಈಗ ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. 5ನೇ ಮಗು ಬರೋ ಹಾಗೆ ಹರಸು. ವ್ರತ ನಿರ್ವಿಘ್ನವಾಗಿ ಮುಗಿಯೋ ಹಾಗೆ ಮಾಡಪ್ಪ ತಂದೆ. ಅದಕ್ಕೆ ಮಗು ಪಾಪು, ಇದೇನೇ ಸೇವಂತಿ, ನೀನೇ ಹೆತ್ ಮಗು ಅನ್ನೋ ರೀತಿ ಆ ಮಗುನ ಮುದ್ದಾಡ್ತಿದ್ಯಲ್ಲೇ. ಚಿಕ್ಕಿ, 5ನೇ ಮಗು ಬರ್ಲಿಲ್ವಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೆ. ಶಿವಪ್ಪನ ಹತ್ರ ಬೇಡ್ಕೋತಾ ಇದ್ದೆ. ಅದಕ್ಕೆ ಈಗ ಮಗು ಬಂತಲ್ಲ, ಆ ಖುಷಿಗೆ ಭಾವ, ಥ್ಯಾಂಕ್ ಯು ಭಾವ, ಥ್ಯಾಂಕ್ ಯು ಸೋ ಮಚ್. ನೀವ್ ಈ ಮಗುನ್ ಕರ್ಕೊಂಡ್ ಬಂದಿದ್ದಕ್ಕೆ. ಅಲ್ಲ ಕರ್ಣ, ನೀನ್ ಮನೇಲೇ ಇರ್ಲಿಲ್ಲ. ಇನ್ನೊಂದ್ ಮಗು ಬೇಕು ಅಂತ ನಿನ್ಗೆ ಹೇಗೂ ಗೊತ್ತಾಯ್ತು? ಇದ್ಯಾರ ಮಗು? ನೀವು ಹುಡುಕ್ತಾ ಇರೋ ಸೇವಂತಿ ಮಗು ನರ್ಸ್, ನರ್ಸ್ ಮಗು ಅಂದ್ರೆ ಯಾವ ನರ್ಸ್ ಅಂತ ಕೇಳ್ತಾರೆ. ಏನಂತ ಹೇಳಿ ಇವ್ರಿಗೆ? ಅವಳ ಬಗ್ಗೆ ಹೇಳೋಕ್ ಹೋಗಿ ಸೇವಂತಿ ಅದಕ್ಕೆ ಮಗು ಬದುಕಿರೋ ಸತ್ಯ ಹೇಳಿದ್ರೆ ಕಷ್ಟ. ಛೇ, ಒಂದು ಸಿಹಿಯಾದ ಸತ್ಯ ಮುಚ್ಚಿಡೋಕ್ಕೂ ಎಷ್ಟು ಒದ್ದಾಟ. ದೇವ್ರೆ, ಇಂಥ ಪರಿಸ್ಥಿತಿ ಯಾರಿಗೂ ಕೊಡ್ಬೇಡಪ್ಪ. ಭಾವ, ಅಜ್ಜಿ ಪ್ರಶ್ನೆಗೆ ನೀವು ಉತ್ತರನೇ ಕೊಡ್ತಿಲ್ವಲ್ಲ. ಯಾರ ಮಗು ಇದು? ಏ ಕರ್ಣ, ಸುಮ್ನೆ ನಿಂತ್ಕೊಂಡ್ಬಿಟ್ಟೆ? ಅಜ್ಜಿ, ನಂಗೆ ಯಾಕೋ ತುಂಬಾ ಸುಸ್ತಾಗ್ತಿದೆ. ಫ್ರೆಶ್ ಅಪ್ ಆಗಿ ಬರ್ತೀನಿ ತಡೀರಿ. ಸರಿ ಸೇವಂತಿ, ಯಾರ ಮಗು ಆದ್ರೇನು? ದೇವ್ರು ನಿನ್ ಪರವಾಗಿದ್ದಾನೆ. ಅದಕ್ಕೆ ಸಮಯಕ್ಕೆ ಸರಿಯಾಗಿ ಆ ದೇವ್ರು ಮಗುನ ನಮ್ಮನೆ ಕಳಿಸಿದಾನೆ. ನೋಡು, 5 ಜನ ಮಕ್ಕಳು ಊಟ ಬಡಿಸ್ಬಿಡು. ಬಾ. ಸರಿ ಅಜ್ಜಿ. ಸೇವಂತಿ ಮಗು ಸತ್ತೋಯ್ತು, ಅದನ್ನ ಮಣ್ಣು ಮಾಡಾಯ್ತು ಅಂತ ನಾನು ರಿಲ್ಯಾಕ್ಸ್ ಆಗಿದ್ದೆ. ಸೇವಂತಿ ಮಗು ಬಗ್ಗೆ ಗೊತ್ತಿರೋದನ್ನೆಲ್ಲ ಬಾಯ್ಬಿಡು ಅಂತ ನನ್ನನ್ನು ತುಂಬಾ ಪೀಡಿಸಿದ್ರು.
ಆದ್ರೆ ಇವಾಗ ನೋಡಿದ್ರೆ ಆ ಪೀಡೆ ಬದುಕಿದೆ. ಇದಕ್ಕೆಲ್ಲ ಕಾರಣ ಆ ನರ್ಸ್ ಇದು ದುಡ್ಡಿನ ದುರಾಸೆ. ನನ್ನೆಲ್ಲ ಸೀಕ್ರೆಟ್ ಗೊತ್ತಿರೋದು ಆ ನರ್ಸ್ ಒಬ್ಳಿಗೆ. ಅವಳು ಸತ್ರೆ ಅವಳ ಜೊತೆಗೆ ನನ್ನ ಎಲ್ಲ ಸೀಕ್ರೆಟ್ಸು ಸತ್ತೋಗುತ್ತೆ. ಆಮೇಲೆ ನನಗೆ ಯಾವ ತೊಂದರೆನೂ ಇರಲ್ಲ ಅಂತ ಅವಳನ್ನ ಮೇಲಿಂದ ತಳ್ಳಿದ್ದು. ಅಷ್ಟು ಎತ್ತರದಿಂದ ಬಿದ್ಮೇಲೆ ಅವಳು ಖಂಡಿತ ಬದುಕಿರಕ್ ಸಾಧ್ಯ ಇಲ್ಲ ಅಂತ ನಾನು ಎಷ್ಟು ರಿಲ್ಯಾಕ್ಸ್ ಆಗಿದ್ದೆ. ಆದ್ರೆ ಈಗ ಮುಳ್ಳನ್ನ ಸರಿಸಿದ್ರೆ ಸಾಲದು, ಇಲ್ಲ ಮುಳ್ಳಿನ ಗಿಡನ ಕತ್ತರಿಸಿದ್ರೆ ಸಾಲದು. ಮತ್ತೆ ಆ ಗಿಡ ಚಿಗುರು ಹೊಡಿಬಾರ್ದು ಅಂತಂದ್ರೆ ಬುಡದ ಸಮೇತ ಕಿತ್ತು ಬಿಸಾಕಬೇಕು. ಆಗ್ಲೇ ನಮ್ಮ ದಾರಿ ಸರಿಯಾಗೋದು. ಆ ನರ್ಸನ್ನ ಸಾಯಿಸಿದ್ರೆ ಈಗ ಸೇವಂತಿ ಮಗು ನಿಜಕ್ಕೂ ಅವಳು ಯಾರಿಗೆ ಕೊಟ್ಲು, ಆ ಮಗು ಎಲ್ಲಿದೆ ಅಂತ ನಮ್ಗೆ ಯಾರು ಹೇಳ್ತಾರೆ? ಪಾರ್ವತಿಪುರದ ಭವಾನಿ ಅನ್ನೋ ಹೆಂಗಸು ಹೀಗೆ ನಡೆಯುತ್ತೆ ಅಂತ ಹೇಳಿದ್ರು ಹೇಗೆ ಕಡೆ ಕಾಣಿಸ್ದೆ? ಈ ಜೆ.ಪಿ. ಸರ್ ಹೇಳಿದ್ ಕೇಳಿ ಕೈ ಕಾಲೆಲ್ಲ ನಡುಗ್ತಾ ಇದೆಯಲ್ಲ. ಏನ್ ಮಾಡಿ ಸಾಯ್ಲಿ ನಾನು? ಅವ್ರು ಹೇಳಿದ್ದೆಲ್ಲ ನಡೆದ್ಬಿಟ್ರೆ ಏನ್ ನನ್ ಕತೆ? ಏನ್ ನನ್ ಕತೆ? ಅಯ್ಯೋ ದೇವ್ರೆ. ಕರ್ಣನ್ಗೆ ನಾನು ಟೆನ್ಷನ್ ಇಲ್ಲಿ ಗೊತ್ತಾಗಬಾರ್ದು. ಗೊತ್ತಾದ್ರೆ ಅದಕ್ಕೆ 100 ಪ್ರಶ್ನೆ ಕೇಳ್ತಾನೆ. ಈಗಿರೋ ಮನಸ್ಥಿತಿಲಿ ಎಲ್ಲ ಪ್ರಶ್ನೆಗೂ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಕ್ಕಂತೂ ಆಗಲ್ಲ. ಕರ್ಣ, ನೆನ್ನೆ ಆಚೆ ಹೋದವ್ರು ನೀವು, ಇವಾಗ ಮನೆಗೆ ಬರ್ತಿದ್ರಾ? ಎಲ್ಲಿ ಹೋಗಿದ್ರಿ ನೀವು? ಸ್ವಲ್ಪ ಬ್ರೆಡ್ ತಿನ್ಬಿಡು ಆಯ್ತಾ? ಬ್ರೆಡ್ ತಿನ್ಬಿಡು. ಫ್ರೆಂಡ್ ಮನೆಗೆ ಹೋಗಿದ್ದೆ ಮಣಿ. ಬಾವ ಹೇಳಿದ್ರು ನೀವು ಫ್ರೆಂಡ್ ಮನೆಗೆ ಹೋಗಿದ್ದೀರಾ ಅಂತ. ನನಗೆ ಗೊತ್ತಿರೋ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕಾಲ್ ಮಾಡಿದೆ. ಅವ್ರು ಯಾರು ನೀವು ಬಂದಿಲ್ಲ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ದಿರೋ ಫ್ರೆಂಡು ಯಾರದು? ಇಲ್ಲ, ಇನ್ನು ಇವಳ ಹತ್ರ ವಿಷಯ ಮುಚ್ಚಿಡೋದಕ್ಕಾಗಲ್ಲ. ಇರೋ ವಿಷಯ ಹೇಳ್ಬಿಡ್ತೀನಿ. ಮಣಿ, ನಾನು ಯಾವ ಫ್ರೆಂಡ್ ಮನೆಗೂ ಹೋಗಿರ್ಲಿಲ್ಲ. ಅರ್ಜುನಿಗೆ ಸುಳ್ಳು ಹೇಳಿದ್ದೆ. ಸುಳ್ಳು ಹೇಳಿದ್ರ? ಯಾಕೆ? ಪರಿಸ್ಥಿತಿ ಹಾಗಿತ್ತು ಮಣಿ. ಅದು ಅರ್ಜುನ್ ಬಾವಂಗ್ ಸುಳ್ಳು ಹೇಳೋಂಥದ್ದು. ನೋ ಅವ್ರು ಫುಲ್ ರಿಕವರ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಕೈಕಾಲ್ಗೆ ಏಟ್ ಬಿದ್ದಿರೋದ್ರಿಂದ ಈಗ ಎದ್ದೋಡಾಡೋದು ಕಷ್ಟ ಆಗ್ಬೋದು, ಆಗದೇನೂ ಇರ್ಬೋದು. ಈಗಲೇ ಏನು ಹೇಳಕ್ಕಾಗಲ್ಲ. ಅವ್ರಿನ್ನೂ ಮಾತಾಡಿಲ್ಲ. ಸರಿಯಾಗಿ ಪ್ರಜ್ಞೆ ಬಂದ್ಮೇಲೆ ಅವರು ಏನು ಅಂತ ಹೇಳ್ಬೋದು. ಅಲ್ಲಿ ತನಕ ಈ ಮಗು ಜವಾಬ್ದಾರಿ ನೀವೇ ನೋಡ್ಕೋಬೇಕು.